ವೀಕ್ಷಕರಿಗೆ ನಮಸ್ಕಾರ. ನಾನು ಬಸವರಾಜ್ ವಿ ಮಾಡಾಳೆ ಅಂಥೇಳಿ, ಕಾಪ್ಸ್ ಅಕಾಡೆಮಿ ಧಾರವಾಡ ವಿದ್ಯಾಪೀಠ ಬಾಗಲಕೋಟೆಯ ವ್ಯವಸ್ಥಾಪಕ ನಿರ್ದೇಶಕರು. ಇವತ್ತಿನ ಒಂದು ಸ್ಪರ್ಧಾ ಲೋಕದಲ್ಲಿ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯೊಳಗೆ ಇವತ್ತು ನಾವು ಬಾಗಲಕೋಟೆ ಒಳಗೆ ಏನಪ್ಪ ಅಂದ್ರೆ ಕಾಪ್ಸ್ ಅಕಾಡೆಮಿ ಧಾರವಾಡ ವಿದ್ಯಾಪೀಠ ಬಾಗಲಕೋಟೆ ಎಂಬ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು. ಯಾಕೆಂದರೆ ಇವತ್ತೆಷ್ಟೋ ಸ್ಪರ್ಧಾರ್ಥಿಗಳು ಧಾರವಾಡ, ಬಿಜಾಪುರ, ಬೆಂಗಳೂರು ಹೀಗೆ ಮುಂತಾದ ಒಂದು ಏನಪ್ಪ ಅಂದ್ರೆ ಪ್ಲೇಸ್ಗೆ ಹೋಗಿ ಏನಪ್ಪ ಅಂದ್ರೆ ಕೋಚಿಂಗನ್ನು ಪಡ್ಕೊಳ್ತಾರೆ. ಬಟ್ ಇವತ್ತು ಏನಪ್ಪ ಅಂದ್ರೆ ಇಲ್ಲಿ ಬಾಗಲಕೋಟೆ ಒಂದು ನಗರದಲ್ಲಿ ಏನಪ್ಪ ಅಂದ್ರೆ ಒಂದು ಮೊದಲ ಬಾರಿಗೆ ಏನಪ್ಪ ಅಂದ್ರೆ ನಾವು ಕಾಪ್ಸ್ ಅಕಾಡೆಮಿ ಮತ್ತು ಧಾರವಾಡ ವಿದ್ಯಾಪೀಠ ಬಾಗಲಕೋಟೆ ಎಂಬ ಒಂದು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದು. ಇದಕ್ಕೆ ಮೇನ್ ಮೂಲ ಪ್ರೇರಣೆ ಯಾರಪ್ಪ ಅಂತಂದರೆ ಈ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆ ಸದ್ಯ ಪ್ರಸ್ತುತವಾಗಿರ್ತಕ್ಕಂಥ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆ PS ಆಗಿರ್ತಕ್ಕಂಥ ಶ್ರೀ ಶರಣಬಸಪ್ಪ ಸಂಗಳಿ ಸರ್ ಅವರು. ಯಾಕೆಂದರೆ ಇವತ್ತೆಷ್ಟೋ ಸ್ಪರ್ಧಾರ್ಥಿಗಳು ದೂರ ಹೋಗಿ ಏನಪ್ಪ ಅಂದರೆ ಕಲೀಲಿಕ್ಕೆ ಆಗೋದಿಲ್ಲ, ಎಷ್ಟಂದ್ರೆ ಸಾಕಷ್ಟು ಖರ್ಚು ವೆಚ್ಚ ಇರತಕ್ಕಂಥದ್ದು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇವತ್ತು ನಾವು ಅಂಥ ಒಂದು ಸ್ಪರ್ಧಾರ್ಥಿಗಳಿಗೆ ನೋಡಿ ಬೆಂಗಳೂರು, ಧಾರವಾಡ, ಬಿಜಾಪುರ ಹೀಗೆ ಮುಂತಾದ ಏನಪ್ಪ ಅಂದ್ರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಇವತ್ತು ಬಾಗಲಕೋಟೆ ಒಳಗೆ ಏನಪ್ಪ ಅಂದ್ರೆ ವಿದ್ಯಾರ್ಥಿ ಒಳಗೆ ಏನಪ್ಪ ಅಂದ್ರೆ ತರಬೇತಿ ನೀಡ್ತಾ ಇದ್ದೀವಿ. ಜೊತೆಗೆ ಏನಪ್ಪ ಅಂದ್ರೆ ನಾನು ಕೂಡ ಏನಪ್ಪ ಅಂದ್ರೆ ಇವತ್ತು ಒಂದು 10 ವರ್ಷಗಳ ಕಾಲ ಆಯಿತು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಟೀಚನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ರಾಜ್ಯದ ಪ್ರತಿಷ್ಠಿತ ಹಲವಾರು ಸಂಸ್ಥೆಗಳು ಕೂಡ ನಾನು ಕೆಲಸ ಮಾಡಿದ್ದೇನೆ. ಯಾಕಂದ್ರೆ ಬಾಗಲಕೋಟೆ ಒಳಗೊಂದು ಇದನ್ನು ಮಾಡಬೇಕು. ಯಾಕಂದರೆ ಧಾರವಾಡದಲ್ಲಿ ಸಾಕಷ್ಟು ಇವತ್ತು ಸ್ಪರ್ಧಾ ಕೇಂದ್ರಗಳಿದ್ದಾವೆ. ಬಟ್ ಇವತ್ತು ಬಾಗಲಕೋಟೆ ಒಳಗೆ ಯಾಕೆ ಮಾಡ್ಬೇಕಂತಂದರೆ ಈ ಭಾಗದ ಜನರಿಗೆ ಏನಪ್ಪ ಅಂದ್ರೆ ಇವತ್ತು ಸ್ಪರ್ಧಾತ್ಮಕ ಏನಪ್ಪ ಅಂದರೆ ಪರೀಕ್ಷೆನ ಬರೀಬೇಕು. ಸಾಕಷ್ಟು ಏನಪ್ಪ ಅಂದರೆ ಇಲ್ಲಿ ಸ್ಪರ್ಧಾರ್ಥಿಗಳು ಉತ್ಸುಕರಾಗಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರಿಗೆ ನಾವಿಲ್ಲಿ ಬಾಗಲಕೋಟೆ ಒಳಗೆ ಸ್ಥಾಪನೆ ಮಾಡಿದ್ದೇವೆ. ಅದಕ್ಕೆ ಸ್ಪರ್ಧಾರ್ಥಿಗಳು ಇವತ್ತು ಕೆಲವರು ಡಿಗ್ರಿ ಮುಗಿಸಿರ್ಬೋದು, ಎಷ್ಟೋ ಜನ ಏನಪ್ಪ ಅಂತಂದ್ರೆ ಇವತ್ತು ಖಾಲಿ ಏನಪ್ಪ ಅಂದ್ರೆ ಕೂತಿದ್ದಾರೆ. ಅಂಥವರಿಗೂ ಕೂಡ ಏನಪ್ಪ ಅಂದರೆ ಡಿಗ್ರಿ ಮುಗಿಸಿ ಎಷ್ಟೋ ಸ್ಪರ್ಧಾರ್ಥಿಗಳು ಇವತ್ತು ಕೂಡ ಜಾಬನ್ನು ತೊಗೊಂಡಿಲ್ಲ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅಂಥವ್ರಿಗೂ ಕೂಡ ಏನಪ್ಪ ಅಂದ್ರೆ ನಾವು ಒಂದು ಗುಣಮಟ್ಟದ ಒಂದು ಏನಪ್ಪ ಅಂದ್ರೆ ತರಬೇತಿ ನೀಡ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಬಾಗಲಕೋಟೆ ಜನ ಸ್ಪರ್ಧಾರ್ಥಿಗಳು ಏನಿದಾರಲ್ಲ ಇವತ್ತು ನಮ್ಮ ಕಾಪ್ಸ್ ಅಕಾಡೆಮಿಗೆ ಭೇಟಿ ನೀಡ್ರಿ. ಯಾಕಂದರೆ ಇಲ್ಲಿ ಹಲವಾರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಟೋಟಲ್ ಏನಪ್ಪ ಅಂದ್ರೆ ನಾವಿಲ್ಲಿ ಕೋಚಿಂಗ್ ಕೊಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಾಗ RRB ಇರ್ಬೋದು, ಗ್ರೂಪ್ C ಇರ್ಬೋದು, ಅಂದರೆ RRB, ಗ್ರೂಪ್ D ಮತ್ತು ಏನಪ್ಪ ಅಂದರೆ SSC, GD, ಅಗ್ನಿವೀರ್ ಮತ್ತು ಏನಪ್ಪ ಅಂದರೆ BSF, CRPF ಹೀಗೆ ಹಲವಾರು ಏನಪ್ಪ ಅಂದರೆ ಹುದ್ದೆಗಳಿಗೆ ನಾವು ತರಬೇತಿ ಕೊಡ್ತಾ ಇದ್ದೇವೆ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ KS ಆಗಿರ್ಬೋದು, PSI ಆಗಿರ್ಬೋದು, PC ಆಗಿರ್ಬೋದು ಮತ್ತು ಏನಪ್ಪ ಅಂದರೆ ಗ್ರೂಪ್ C ಆಗಿರ್ಬೋದು. ಜೊತೆಗೆ ಏನಪ್ಪ ಅಂದರೆ ಇವತ್ತು FDA, SCDA ಹೀಗೆ ಹಲವಾರು ಏನಪ್ಪ ಅಂದರೆ ಒಂದು ಕೋಚಿಂಗನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಮ್ಮಲ್ಲಿ ಸ್ಪರ್ಧಾರ್ಥಿಗಳು ಏನಪ್ಪ ಅಂದರೆ ಇವತ್ತು ಒಮ್ಮೆ ಅವರು ತರಬೇತಿಗೆ ಹಾಜರಾದರೆ ಅಥವಾ ಅಡ್ಮಿಷನ್ ತೊಗೊಂಡ್ರೆ ಅವರು ಏನಪ್ಪ ಅಂದರೆ ಸತತವಾಗಿ ತಾವು ಒಂದು ಹುದ್ದೆ ಪಡೆಯುವವರೆಗೂ ಕೂಡ ಏನಪ್ಪ ಅಂದ್ರೆ ನಮ್ಮಲ್ಲಿ ತರಬೇತಿಯನ್ನು ಪಡ್ಕೊಳ್ಬೋದು. ಅದೊಂದು ಕೂಡ ನಾವಿಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಪ್ರತಿ ಸಂಡೇ ಕೂಡ ನಾವು ಮಾದರಿ ಪರೀಕ್ಷೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ಸಂಡೇ ಯಾಕಂದರೆ ಇವತ್ತು ಸ್ಪರ್ಧಾರ್ಥಿಗಳು ಏನಪ್ಪ ಅಂದರೆ ಪ್ರತಿ ಸಂಡೇ ಎಕ್ಸಾಮ್ ಬರೆಯುವುದರಿಂದ ಏನಪ್ಪ ಅಂದ್ರೆ ಅವರಿಗೊಂದು ಏನಪ್ಪ ಅಂದ್ರೆ ಧೈರ್ಯ, ಆತ್ಮಸ್ಥೈರ್ಯ ಬರುತ್ತೋ, ನಾನು ಇಷ್ಟು ಪರ್ಸೆಂಟೇಜ್ ಮಾಡ್ತೀನಿ. ಅದಕ್ಕೆ ಪ್ರತಿ ಸಂಡೇ ಕೂಡ ನಾವು ಏನಪ್ಪ ಅಂದರೆ ಯಾವುದೇ ಎಕ್ಸಾಮ್ ಆಗಿರಲಿ ಆ ಎಕ್ಸಾಮಿನ ಮಾದರಿ ಒಂದು ಏನಪ್ಪ ಅಂದ್ರೆ ಪರೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಏನಪ್ಪ ಅಂದ್ರೆ ಸ್ಪರ್ಧಾರ್ಥಿಗಳು ಪಡ್ಕೊಳ್ಬೇಕು. ಯಾಕಂದರೆ ಇವತ್ತು ಎಷ್ಟೋ ಸ್ಪರ್ಧಾರ್ಥಿಗಳು ಬೇರೆ ಬೇರೆ ಕಡೆ ತರಬೇತಿ ಪಡ್ಕೊಂಡಿದ್ದೀರಿ. ಬಟ್ ಅಂಥವ್ರಿಗೂ ಕೂಡ ಏನಪ್ಪ ಅಂದ್ರೆ ನಾವಿಲ್ಲಿ ಒಂದು ಮಾದರಿ ಪರೀಕ್ಷೆಗಳನ್ನು ಕೂಡ ಪ್ರತಿ ಸಂಡೇ ಕೂಡ ಮಾಡ್ತಾ ಇದ್ದೇವೆ. ಅದರ ಸದುಪಯೋಗವನ್ನು ಕೂಡ ಪಡ್ಕೊಳ್ರಿ. ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳು 15ನೇ ತಾರೀಕು ಅಂದರೆ ಪ್ರತಿ ತಿಂಗಳು 15ನೇ ತಾರೀಕು ಏನಪ್ಪ ಅಂದರೆ ಇಲ್ಲಿ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದರೆ ಸ್ಪರ್ಧಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ರಿ. ಬಾಗಲಕೋಟೆ ಜನ ಏನಪ್ಪ ಅಂದ್ರೆ ಇಲ್ಲಿ ಬಂದು ಭೇಟಿ ಕೊಡ್ರಿ. ತಮಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೂಡ ಏನಪ್ಪ ಅಂದರೆ ಸಂಸ್ಥೆಗೆ ಬಂದಾಗ ನಾವು ಕೊಡ್ತೇವೆ. ಮತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಬಾಗಲಕೋಟೆ ಒಳಗೆ ಏನು ಕಾಪ್ಸ್ ಅಕಾಡೆಮಿ ಸ್ಥಾಪನೆ ಆಗಲಿಕ್ಕೆ ಮತ್ತು ಧಾರವಾಡ ವಿದ್ಯಾಪೀಠ ಬಾಗಲಕೋಟೆ ಸ್ಥಾಪನೆ ಆಗಲಿಕ್ಕೆ ಮೂಲ ಪ್ರೇರಣೆ ನಮಗೆ ಮಾರ್ಗದರ್ಶನ ಯಾರಪ್ಪ ಅಂದರೆ ಬಾಗಲಕೋಟೆ ಗ್ರಾಮೀಣ ಪೊಲೀಸ್ ಠಾಣೆಯ PS ಆಗಿರತಕ್ಕಂಥ ಶ್ರೀ ಶರಣಬಸಪ್ಪ ಸಂಗಳಿ ಸರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ನಾನು ಕೂಡ ಏನಪ್ಪ ಅಂದರೆ ಒಂದು ಸ್ಪರ್ಧಾ ಲೋಕದೊಳಗೆ ಒಂದು ಹೊಸ ಕ್ರಾಂತಿಯನ್ನು ಮಾಡಬೇಕು. ಹೇಗೆ ಬಸವಣ್ಣ ಕ್ರಾಂತಿಯನ್ನು ಮಾಡಿದರು ಬಾಗಲಕೋಟೆ, ಯಾಕೆಂದರೆ ಬಸವಣ್ಣ ನಾಡು ಇದು. ಅದಕ್ಕೆ ಈ ಬಸವೇಶ್ವರ ನಾಡಾಗಿರ್ತಕ್ಕಂಥ ಬಾಗಲಕೋಟೆಯಲ್ಲಿ ಏನಪ್ಪ ಅಂದ್ರೆ ಒಂದು ಹೊಸ ಸ್ಪರ್ಧಾ ಕ್ರಾಂತಿಯನ್ನೇ ಏನಪ್ಪ ಅಂದ್ರೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಅದಕ್ಕೆ ಎಲ್ಲ ಜನ ನಮಗೆ ಸಪೋರ್ಟನ್ನು ಸಹಕಾರ ಮಾಡ್ಬೇಕಂತ ನಾನು ಬಾಗಲಕೋಟೆ ಜನರಲ್ಲಿ ಏನಪ್ಪ ಅಂದರೆ ಆಶಯವನ್ನು ಕೋರ್ತೀನಿ. ಯಾಕೆಂದರೆ ತಮ್ಮ ಆಶೀರ್ವಾದ ನಮ್ಮ ಸಂಸ್ಥೆಯ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.